ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ಸಾಬುದಾನ ಹಪ್ಪಳ ಮಾಡ್ಕೊಂಡ್ರಿ. ಇವು ಒಂಥರ ಬೇರೆ ಇರ್ತಾವೆ ನೋಡ್ರಿ. ಇವು ಅಳ್ಳ ಇರ್ತಾವಲ್ರಿ, ಅಳ್ಳಗತ್ತೆ ಅರಳತಾವ ನೋಡ್ರಿ. ಅಷ್ಟು ಭಾರಿಯಾಗಿ ಮಸ್ತಾಗಿ ಹಾಕವು. ಸಣ್ಣ ಮಕ್ಳದು ಭಾಳ ಇಷ್ಟಪಡ್ತಾರೆ ರೀ. ಅಷ್ಟು ಚಂದ ಹಾಕಾವ ನೋಡ್ಲಿಕ್ಕೆ, ಮತ್ತು ಟೇಸ್ಟು ಹಂಗೆ ಇರ್ತಾವೆ, ಭಾಳ ರುಚಿ ಹಾಕಾವ್ರಿ. ಇದು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ರಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಕೋ ವಿಡಿಯೋದು ನೋಟಿಫಿಕೇಶನ್ ಸಿಗುತ್ತೆ ನೋಡ್ರಿ. ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಮಸ್ತಾಗಿ ಆಗಿರುವಂಥದ್ದು ಸಾಬುದಾನ ಹಪ್ಪಳ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ರಿ. ಭಾರಿ ಪಳ್ಳಗೆ ಅಷ್ಟು ಮಸ್ತ್ ಹಾಕೋ ನೋಡ್ರಿ, ಭಾರಿ ಉಬ್ತಾವು. ಮುತ್ತುಗತೆ ಹಾಕೋ ನೋಡ್ರಿ, ಅಷ್ಟು ಭಾರಿಯಾಗಿ ಭಾಳ ಮಕ್ಕಳಂತೂ ಇಷ್ಟಪಡೋದು ಅಂತೂ ಗ್ಯಾರಂಟಿ ನೋಡ್ರಿ. ಈಗ ಹೆಂಗೆ ಮಾಡೋದು ನೋಡ್ಕೊಂಡ್ರಿ. ಒಂದು ಗ್ಲಾಸ್ ಸಾಬುದಾನಿ ತೊಗೊಂಡಿನಿ ನೋಡ್ರಿ. ಇದರಿಂದ ಒಂದು ನೈಟ್ ಪೂರ ನೆನಿಬೇಕು ರೀ. ಚಲೋತ್ನಾಗ ಎಷ್ಟು ನೆನೆ ತಗೋ ಅಷ್ಟು ಚಲೋತ್ನಾಗ ಹಾಕೋ ನೋಡ್ರಿ. ಭಾಳ ಚೆಂದಾಗಿ ನೆನಿಬೇಕು. ಈಗ ನೀರು ಹಾಕಿ ಒಂದು ಇಂಚದಷ್ಟು ನೀರು ಬಿಟ್ಟು ಬಿಡ್ಬೇಕು ನೋಡ್ರಿ. ಈಗೆಲ್ಲ ನೆನೆದಾವ ನೋಡ್ರಿ. ರಾತ್ರಿ ನೈಟ್ ನೆನೆ ಇಟ್ಟಿದ್ದೆ, ಭಾಳ ಚೆಂದಾಗಿ ನೆನೆದಾವು. ಈ ಥರ ನೆನಿಬೇಕು ನೋಡ್ರಿ. ಈಗ ಉಪ್ಪು ಹಾಕೋತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡ್ರಿ. ಎಲ್ಲ ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಒಂದು ಸ್ಪೂನ್ 1.5 ಸ್ಪೂನ್ದಷ್ಟು ಎಳ್ಳು ಹಾಕೊಂಡಿ ನೋಡ್ರಿ. 1 ಸ್ಪೂನ್ದಷ್ಟು ಜೀರಿಗೆ ಎಂದ ಕೈಲೇ ಕ್ರ್ಯಾಶ್ ಮಾಡ್ಕೊಂಡು ಹಾಕೋತೀನಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದನ್ನ ಈಗ ಒಂದು 3 ಬಟ್ಲಕ್ಕೆ ಚೇಂಜ್ ಮಾಡ್ಕೋತೀನಿ. ಯಾಕಂದ್ರೆ ಕಲರ್ ಮಿಕ್ಸ್ ಮಾಡ್ತೀನಿ, ಅದ್ರ ಸಲುವಾಗಿ ಒಂದೊಂದು ಸ್ಪೂನ್ದಷ್ಟು ಹಾಕ್ಕೊಂಡು ಇದಕ್ಕೆ ಕಲರ್ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಯಾವ್ದಾರ ಮದುವೆ ಅದು ಇತ್ತಂದ್ರೆ ಈ ಥರ ಕಲರ್ ಮಿಕ್ಸ್ ಮಾಡಿದೆವಂದ್ರೆ ಹಪ್ಪಳಗಳು ಭಾಳ ಚಂದ ಕಾಣ್ತಾವೆ, ಮತ್ತು ಸುರ್ಗಿ ಇಡ್ಲಿಕ್ಕೆ ಭಾಳ ಚಂದ ಅನ್ನಿಸ್ತಾವೆ ನೋಡ್ರಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಈಗೆಲ್ಲ ಕಲರ್ ಮಿಕ್ಸ್ ಮಾಡ್ಕೊಳ್ಳೋದಾಯ್ತು ನೋಡ್ರಿ. ಈಗ ಈ ಥರ ಚೆಂದಾಗಿ ಎಲ್ಲ ಕಲರ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಒಂದು ಚಾಣಿಗೆ ಎಣ್ಣೆ ಹೆಚ್ಚಿ ಇಟ್ಕೋತೀನಿ ನೋಡ್ರಿ. ಈ ಚಾಣಿ ಇರ್ಲಾರ್ದವ್ರು ಇಡ್ಲಿ ಪಾತ್ರೆಗೂ ಇಟ್ಕೋಬೋದು. ಈಗಂತ ನಾ ಚಾಣಿಗೆ ಎಣ್ಣೆ ಹೆಚ್ಚಿ ಇದ್ರಾಗ ವೈಟ್ ಅಂದ ಮೊದಲು ಹಾಕೋತೀನಿ ನೋಡ್ರಿ. ಅದನ್ನು ಚೆಂದಾಗಿ ರೌಂಡ್ಕ ಮಾಡ್ಕೋಬೇಕು. ವೈಟ್ ಅಂದ ಸಾಬುದಾನಿ ಹಾಕ್ಕೊಂಡು ಮೊದಲು ಏನದ ಅದನ್ನು ಚೆಂದಾಗಿ ಏನದ ರೌಂಡಾಗೆ ಎಲ್ಲ ಚೆಂದಾಗಿ ತಿಳುವಾಗೆ ಮಾಡ್ಕೋಬೇಕು ನೋಡ್ರಿ. ಅದ್ರ ಮ್ಯಾಗ ಕಲರ್ ಹಾಕಿದ್ರೆ ಭಾಳ ಚೆಂದಾಗೆ ಕಾಣ್ತದೆ ನೋಡ್ರಿ. ಈ ಥರ ತಿಳುವಾಗೆ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಲರ್ ಹಾಕೋತೀನಿ ನೋಡ್ರಿ. ಈಗ 3 ಥರ ಕಲರ್ ಮಾಡ್ಯವಲ್ಲ, ಇದ್ರ ಮ್ಯಾಗ ಹಾಕಿ ಕುದಿಸ್ಲಿಕ್ಕೆ ಇಡ್ಬೇಕು ನೋಡ್ರಿ. ನೀರು ಕಾಯ್ಕಟ್ಟೀನಿ ಒಲಿ ಮ್ಯಾಗ, ಗ್ಯಾಸ್ ಮ್ಯಾಗ ನೀರು ಕಾಯ್ಕಟ್ಟೀನಿ. ಈಗ ಸದ್ದ ನೀರು ಕುದಿ ಆತವ್ರಿ. ಇದು ಕಲರ್ ಎಲ್ಲ ಹಾಕೊಂಡು ಕಿಶಿಂದ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ಈಗ ಭಾರಿ ಮಸ್ತ್ ಹಾಕವ್ರಿ ಇವು ಹಪ್ಪಳಗಳು. ಮುತ್ತಿಟ್ಟಂಗೆ ಹಾಕೋ ನೋಡ್ರಿ. ಅಷ್ಟು ಭಾರಿ ಪಳ್ಳಗೆ ಅಷ್ಟು ಉಬ್ಬುತ್ತಾವ್ರಿ ನೋಡ್ರಿ. ಅಷ್ಟು ಚೆಂದಾಗಿ ಹಾಕೋ ಅಳ್ಳಗತಿ. ಈ ಥರ ಚೆಂದಾಗಿ ಎಲ್ಲ ಕಲರ್ ಹಾಕ್ಕೊಂಡು ತಿಳುವಾಗೆ ಚೆಂದಾಗಿ ಮಾಡ್ಕೋಬೇಕು ನೋಡ್ರಿ. ಕೈಲೇನೆ ಎಲ್ಲ ಅಗದಿ ಚೆಂದ ಕಾಣಂಗೆ ಮಾಡ್ಕೋಬೇಕು ನೋಡ್ರಿ ಲೆವೆಲ್ದಾಗ. ಈಗ ನೋಡ್ರಿ ನೀರು ಕುದಿ ಆತೇವು. ಈ ಥರ ಮ್ಯಾಗ ಮುಚ್ಚಿ ಇಟ್ಬಿಡ್ಬೇಕು ರೀ. ಒಂದು 2 ನಿಮಿಷ ಬಿಟ್ರೆ ಆಯ್ತು, ಚೆಂದಾಗಿ ಮುಗೋಗ್ಬಿಡ್ತದೆ ನೋಡ್ರಿ. ಆಯ್ತು ನೋಡ್ರಿ, ಆಗ್ಯದ. ಈಗ ನೋಡ್ರಿ ಎಷ್ಟು ಚೆಂದಾಗಿ ಎಷ್ಟು ಮಸ್ತ್ ಕಲರ್ ಬಂದಾವು, ಭಾರಿ ಹಾಕಾವ ನೋಡ್ರಿ. ಈಗ ತೆಗಿದಾಯ್ತು ನೋಡ್ರಿ. ಇವತ್ತರನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ. ಸಾಬುದಾನ ಭಾಳ ಜಿಗಿಟ್ಟಿರ್ತದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿ ಇದ್ರಾಗ ಹಾಕೋತೀನಿ ರೀ. ಆಮೇಲೆ ಪೇಪರ್ ಮ್ಯಾಗ ಒಣಗ್ಬೇಕು ಹಾಕ್ಬೇಕಾರೆ ಹೇಳ್ಬೇಕಲ್ರಿ ಅದು. ಈ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಟ್ಕೊಂಡೇವು ಅಂದ್ರೆ ಆ ಪೇಪರ್ನ ಹಾಕೋತ್ನಾಗ ಈಸಿಯಾಗಿ ಬರ್ತದೆ ನೋಡ್ರಿ. ಈ ಥರ ಎಲ್ಲ ತೆಗೆದು ಪ್ಲೇಟ್ನಾಗ ಇಟ್ಕೋತೀನಿ. ಆಮೇಲೆ ಇಂದ ಪೇಪರ್ದಾಗ ಎಲ್ಲ ಒಣಗಿ ಹಾಕ್ತೀನಿ ನೋಡ್ರಿ ಬಿಸಿಲಿಗೆ. ನೋಡ್ರಿ ಎಷ್ಟು ಮಸ್ತಾಗಿ ಆಗ್ಯಾವು. ಈ ಥರ ಚಲೋತ್ನಾಗ ಭಾರಿ ಚಂದ ಉಮ್ಗೋಯ್ದಾವ್ರಿ ಅವು.
ಬಿಸಿಲಿಗೆ ಒಣಾಕಿದ್ ನೋಡ್ರಿ ಈ ಥರ ಚಲೋತ್ನಾಗ 2-3 ದಿವಸ ಚಲೋತ್ನಾಗ ಒಣಗಬೇಕ್ರಿ. ಸ್ವಲ್ಪ ದಿಪ್ಪ ಇರ್ತಾವೆ, ಎಷ್ಟು ಒಣಗ್ತಾವೆ ಅಷ್ಟು ಚಲೋ ಆಕತ್ ನೋಡ್ರಿ. ಇಲ್ಲಿದ್ರೆ ಎಣ್ಣೆ ಚಟ್ ಸಿಡ್ಯಾಕ ಚಲೋ ಆಕತಿ. ಚಲೋತ್ನಾಗ ಒಣಗಿದ್ವು ಅಂದ್ರೆ ಒಂದು ಡಬ್ಬಿ ಒಳಗೆ ಹಾಕಿಟ್ಬಿಡ್ಬೇಕ್ರಿ. ಭಾರಿ ಮಸ್ತಾಗಿ ಒಣಗ್ಬೇಕು ನೋಡ್ರಿ. ಎಷ್ಟು ಚಲೋ ಒಣಗ್ತಾವೆ ಅಷ್ಟು ಚಂದಾಗೆ ಹಾಕೋ ನೋಡ್ರಿ ಸಾಬುದಾನ ಹಪ್ಪಳಗಳು. ಒಂದು 4 ದಿವಸ ಆದರೂ ಚಂದಾಗೆ ಬಿಸಿಲಿಗೆ ಚಲೋತ್ನಾಗ ಒಣಗ್ಬೇಕು ನೋಡ್ರಿ ಇವು. ಮಸ್ತಾಗಿ ಒಣಗ್ಯಾವ ನೋಡ್ರಿ. ಈಗ ಎಣ್ಣೆ ಕಾಯಾಕಿಟ್ಟಿನಿ ಕರ್ಕೊಳ್ಳೋಣ್ರಿ. ಈಗ ಭಾರಿ ಮಸ್ತಾಗಿ ಒಣಗ್ಯಾವ. ಕಲರು ಅಷ್ಟು ಮಸ್ತ್ ಸೂಪರ್ ಆಗ್ಯಾವ ನೋಡ್ರಿ. ಚಲೋತ್ನಾಗ ಎಣ್ಣೆ ಕಾಯ್ದಿಂದ ಹಾಕ್ಬೇಕು ನೋಡ್ರಿ. ಎಣ್ಣೆ ಕಾಯ್ಲಾರ್ದೆ ಹಾಕಬಾರ್ದು. ಸ್ವಲ್ಪ ಚಲೋತ್ನಾಗ ಎಣ್ಣೆ ಕಾಯ್ತಂದ್ರೆ ಬೇಗನೆ ಎರಳಗತ್ತೆ ಅಗದಿ ಅರಳ್ತಾವ ನೋಡ್ರಿ. ಅಷ್ಟು ಭಾರಿಯಾಗಿ ಹಾಕವು. ನೋಡ್ರಿ ಎಷ್ಟು ಮಸ್ತಾಗಿ ಅರಳಗತ್ತೆ ಅರಳಾತ ನೋಡ್ರಿ. ಅಷ್ಟು ಭಾರಿಯಾಗಿ ಹಾಕವು. ಒಮ್ಮೆ ಟ್ರೈ ಮಾಡ್ರಿ, ಮಸ್ತ್ ಹಾಕೋ ನೋಡ್ರಿ ಇವು. ನೋಡ್ರಿ ಎಷ್ಟು ಚಲೋ ಅದು ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಅದು ಭಾರಿ ಪಳ್ಳಗೆ ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಭಾರಿ ಉಬ್ಬ್ಯಾವು, ಮುತ್ತಗತೆ ಆಗ್ಯಾವ ನೋಡ್ರಿ. ಎಷ್ಟು ಭಾರಿ ಮಸ್ತಾಗಿ ಆಗ್ಯಾವು ನೋಡ್ರಿ. 3 ತೋರ್ಸಿನಷ್ಟು ಪಳ್ಳದ ನೋಡ್ರಿ. ಅಷ್ಟು ಪಳ್ಳ ಅಷ್ಟು ಮಸ್ತಾಗ್ಯಾವ ನೋಡ್ರಿ. ಎಲ್ಲರೂ ಟ್ರೈ ಮಾಡ್ರಿ. ಯಾರು ವಿಡಿಯೋ ವಾಚ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದ ನೋಡ್ರಿ. ಹೀಗೆ ಸಪೋರ್ಟ್ ಮಾಡ್ರಿ.